ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಗಾದೆ ಮಾತುಗಳು ಇದಕ್ಕೆ ನಿಗದಿಯಾದ ಅಂಕಗಳು 3 ಅಂಕಗಳು. ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಈ 8 ಗಾದೆ ಮಾತುಗಳನ್ನು ಓದಿಕೊಂಡರೆ ಸಾಕು, ನೀವು ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ 8 ಗಾದೆ ಮಾತುಗಳ ವಿವರಣೆ ಇಲ್ಲಿದೆ. ಪರೀಕ್ಷೆಯಲ್ಲಿ 2 ಗಾದೆ ಮಾತುಗಳನ್ನು ಕೊಡುವರು. ನೀವು ಒಂದಕ್ಕೆ ಗಾದೆಯ ಮಹತ್ವವನ್ನು ಕಡ್ಡಾಯವಾಗಿ ಬರೆಯಬೇಕು. ನಂತರ ಉದಾಹರಣೆಯೊಂದಿಗೆ ವಿವರಿಸಬೇಕು. ಆ 2 ಗಾದೆ ಮಾತುಗಳಲ್ಲಿ ಒಂದು ಗಾದೆ ಮಾತನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು. ಗಾದೆಯ ಮಹತ್ವ: ಗಾದೆಗಳು ವೇದಗಳಿಗೆ ಸಮಾನ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುವ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವು ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ. ಗಾದೆ ಮಾತು 1: ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಗಾದೆಯ ಮಹತ್ವ: ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಕನ್ನಡದ ಹಲವಾರು ಗಾದೆಗಳಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ. ಸತ್ಯಮೇವ ಜಯತೆ, ಸತ್ಯವೇ ಗೆಲ್ಲುತ್ತದೆ. ಇದೊಂದು ಉಪನಿಷತ್ತಿನ ಹೇಳಿಕೆಯಾಗಿದೆ. ಸತ್ಯಕ್ಕೆ ಎಂದಿಗೂ ಚ್ಯುತಿಯಿಲ್ಲ, ಅದು ಶಾಶ್ವತವಾಗಿರುತ್ತದೆ. ಸತ್ಯವನ್ನೇ ಪಾಲಿಸುವವನು ತೊಂದರೆಯನ್ನು ಅನುಭವಿಸಬೇಕಾಗುವುದು. ಆದರೆ ಕೊನೆಯಲ್ಲಿ ಸತ್ಯಕ್ಕೆ ಜಯ ಲಭಿಸಿ ಆತ ಸುಖವನ್ನು ಅನುಭವಿಸುವಂತಾಗುತ್ತದೆ. ಇದಕ್ಕೆ ಉದಾಹರಣೆ ಸತ್ಯನಿಷ್ಠನಾದ ಹರಿಶ್ಚಂದ್ರ ಹಾಗೂ ಗೋವಿನ ಹಾಡಿನಲ್ಲಿ ಬರುವ ಪುಣ್ಯಕೋಟಿ. ಸತ್ಯಂ ಶಿವಂ ಸುಂದರಂ ಎನ್ನುವ ಹೇಳಿಕೆಯು ಸತ್ಯವು ಮಂಗಳಕರವೂ ಸುಂದರವೂ ಶಿವಸ್ವರೂಪಿಯೂ ಆಗಿದೆ ಎಂಬುದನ್ನು ಸೂಚಿಸುತ್ತದೆ. ಸುಳ್ಳು ಎಂದಿಗೂ ಸುಖವನ್ನು ನೀಡದು. ಸುಳ್ಳು ನುಡಿದು ಸುಖ ಪಡೆಯುವವನು ಕೊನೆಗೆ ಕಷ್ಟಕ್ಕೆ, ಅವಮಾನಕ್ಕೆ ಒಳಗಾಗುತ್ತಾನೆ. ಸತ್ಯವು ಜ್ಯೋತಿಯಂತಿದ್ದು ಸುಳ್ಳು ಕತ್ತಲೆಯಂತೆ. ಹಾಗಾಗಿ ನಾವು ಸದಾ ಬೆಳಕಿನ ಹಾದಿಯಲ್ಲಿ ಸಾಗಬೇಕೆಂಬುದೇ ಈ ಗಾದೆಯ ಅರ್ಥ. 2ನೇ ಗಾದೆ: ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಗಾದೆಯ ಮಹತ್ವ: ಈ ಗಾದೆ ಜೀವನದಲ್ಲಿ ಅನುಭವ ಜ್ಞಾನ ಮತ್ತು ಪುಸ್ತಕ ಜ್ಞಾನ ಎರಡೂ ಮಾನವನಿಗೆ ಅತಿ ಅವಶ್ಯಕ ಎಂಬುದನ್ನು ತಿಳಿಸುತ್ತದೆ. ದೇಶ ಸುತ್ತಿ ನೋಡು ಎಂದರೆ ವಿವಿಧ ಸ್ಥಳಗಳು, ಜನರು, ಸಂಸ್ಕೃತಿ, ಆಚರಣೆಗಳನ್ನು ನೇರವಾಗಿ ನೋಡಿ ಅನುಭವ ಪಡೆಯುವುದು. ಇದರಿಂದ ಬದುಕಿನ ವಾಸ್ತವಿಕ ಅರಿವು ಬರುತ್ತದೆ. ಕೋಶ ಓದಿ ನೋಡು ಎಂದರೆ ಪುಸ್ತಕಗಳು, ಗ್ರಂಥಗಳು, ನಿಘಂಟುಗಳು ಮುಂತಾದವುಗಳನ್ನು ಓದಿ ವಿಷಯದ ತಾತ್ವಿಕ ಮತ್ತು ಶಾಸ್ತ್ರೀಯ ಜ್ಞಾನವನ್ನು ಪಡೆದುಕೊಳ್ಳುವುದು ಎಂದರ್ಥ. ಅನುಭವವಿಲ್ಲದ ಪುಸ್ತಕ ಜ್ಞಾನವು ಅಪೂರ್ಣ. ಜ್ಞಾನವಿಲ್ಲದ ಅನುಭವವು ದಿಕ್ಕು ತಪ್ಪಿಸುತ್ತದೆ. ಎರಡೂ ಸೇರಿದಾಗ ವ್ಯಕ್ತಿ ಸಮಗ್ರವಾಗಿ ಬೆಳೆಯುತ್ತಾನೆ. ಹಾಗಾಗಿ ಜ್ಞಾನದ ಈ 2 ಶಾಖೆಗಳು ಮಾನವನಿಗೆ ಅತಿ ಅಗತ್ಯ. ಉದಾಹರಣೆ: ಒಬ್ಬ ವಿದ್ಯಾರ್ಥಿ ಭೂಗೋಳಶಾಸ್ತ್ರವನ್ನು ಪುಸ್ತಕದಲ್ಲಿ ಓದಿದರೆ ಪರ್ವತ, ನದಿ, ಹವಾಮಾನದ ಮಾಹಿತಿ ಸಿಗುತ್ತದೆ. ಆದರೆ ಆ ಪರ್ವತ ಪ್ರದೇಶಕ್ಕೆ ಸ್ವತಃ ಭೇಟಿ ನೀಡಿದಾಗ ಅಲ್ಲಿನ ಹವಾಮಾನ, ಜನರ ಜೀವನ ಶೈಲಿ, ಕಷ್ಟ ಸುಖಗಳನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಓದಿನ ಜೊತೆಗೆ ಅನುಭವವೂ ಅಗತ್ಯ ಎಂಬ ಜೀವನ ಪಾಠವನ್ನು ಈ ಗಾದೆ ಕಲಿಸುತ್ತದೆ. ಗಾದೆ ಮಾತು 3: ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಬಾಲ್ಯದಲ್ಲೇ ಸರಿಯಾದ ಸಂಸ್ಕಾರ ಮತ್ತು ಶಿಸ್ತು ಗುಣಗಳನ್ನು ಕಲಿಯದ ವ್ಯಕ್ತಿ ದೊಡ್ಡವನಾದ ಮೇಲೆ ಸುಲಭವಾಗಿ ಬದಲಾಗುವುದಿಲ್ಲ ಎಂಬುದೇ ಇದರ ಅರ್ಥ. ಗಿಡ ಚಿಕ್ಕದಿರುವಾಗ ಅದನ್ನು ಬೇಕಾದ ದಿಕ್ಕಿಗೆ ಸುಲಭವಾಗಿ ಬಗ್ಗಿಸಬಹುದು. ಆದರೆ ಅದೇ ಗಿಡ ಬೆಳೆದ ಮೇಲೆ ಅದನ್ನು ಬಗ್ಗಿಸುವುದು ತುಂಬ ಕಷ್ಟ. ಇದೇ ರೀತಿ ಮನುಷ್ಯನ ಜೀವನದಲ್ಲೂ ಬಾಲ್ಯವೇ ಸಂಸ್ಕಾರ ಕಲಿಸುವ ಸರಿಯಾದ ಕಾಲ. ಆ ಸಮಯದಲ್ಲಿ ಒಳ್ಳೆಯ ಅಭ್ಯಾಸಗಳು, ಶಿಸ್ತು, ನೈತಿಕತೆಗಳನ್ನು ಕಲಿಸದಿದ್ದರೆ ವಯಸ್ಕನಾದ ಮೇಲೆ ಅವನನ್ನು ಸರಿಪಡಿಸುವುದು ಕಷ್ಟವಾಗುತ್ತದೆ. ಉದಾಹರಣೆಗೆ, ಒಂದು ಮಗು ಚಿಕ್ಕ ವಯಸ್ಸಿನಲ್ಲಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗುವುದು, ಹಿರಿಯರನ್ನು ಗೌರವಿಸುವುದು, ಸತ್ಯ ಹೇಳುವುದು ಎಂಬ ಗುಣಗಳನ್ನು ಕಲಿತಿದ್ದರೆ ಅವನು ದೊಡ್ಡವನಾದ ಮೇಲೆ ಸಹ ಅದೇ ಗುಣಗಳನ್ನು ಅನುಸರಿಸುತ್ತಾನೆ.
ಒಂದು ವೇಳೆ ಬಾಲ್ಯದಲ್ಲಿ ಆಲಸ್ಯ, ಅಸಡ್ಡೆ, ಕೆಟ್ಟ ಅಭ್ಯಾಸಗಳಿಗೆ ಅವಕಾಶ ಕೊಟ್ಟರೆ ದೊಡ್ಡವನಾದ ಮೇಲೆ ಅವನ್ನು ಬಿಟ್ಟು ಒಳ್ಳೆಯವನಾಗಿ ಬದಲಾಗುವುದು ತುಂಬ ಕಷ್ಟ. ಆದ್ದರಿಂದ ಈ ಗಾದೆ ಮಾತು ಮಕ್ಕಳಿಗೆ ಬಾಲ್ಯದಲ್ಲೇ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡಬೇಕು ಎಂಬ ಮಹತ್ವದ ಸಂದೇಶವನ್ನು ನೀಡುತ್ತದೆ. 4. ತುಂಬಿದ ಕೊಡ ತುಳುಕುವುದಿಲ್ಲ, ವಿದ್ಯೆಗೆ ವಿನಯವೇ ಭೂಷಣ. ಒಂದು ಕೊಡ ತುಂಬ ನೀರನ್ನು ತುಂಬಿ ಹೊತ್ತೊಯ್ದರೆ ನೀರಿನ ಸ್ವಲ್ಪ ಭಾಗವು ಹೊರಚೆಲ್ಲುವುದಿಲ್ಲ, ಶಬ್ದವನ್ನು ಮಾಡುವುದಿಲ್ಲ. ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿಸಿ ಹೊತ್ತೊಯ್ದರೆ ಗುಳುಗುಳು ಶಬ್ದವನ್ನು ಮಾಡುತ್ತಾ ನೀರು ಸಹ ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ. ಇದು ಕೊಡದಲ್ಲಿ ನೀರು ತುಂಬ ಇಲ್ಲ ಎನ್ನುವುದನ್ನು ಸಹ ಸೂಚಿಸುತ್ತದೆ. ಹಾಗೆಯೇ ನಿಜವಾದ ವಿದ್ಯಾವಂತರಾದವರು, ನೀತಿವಂತ ಪ್ರಾಜ್ಞರು ಹೆಚ್ಚು ಮಾತನಾಡುವುದಿಲ್ಲ, ಆಟಾಟೋಪ ತೋರುವುದಿಲ್ಲ, ಆದರೆ ಪ್ರಯೋಜನಕಾರಿಗಳಾಗುತ್ತಾರೆ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಗಾದೆಯೇ ಇದೆ. ಅಲ್ಪ ವಿದ್ಯಾವಂತರು ಹೆಚ್ಚು ಹಾಗೂ ಅನಾವಶ್ಯಕ ಮಾತನಾಡಿ ತಮ್ಮ ಟೊಳ್ಳುತನವನ್ನು ಪ್ರದರ್ಶಿಸುತ್ತಾರೆ. ಗೊನೆ ತುಂಬಿದ ಬಾಳೆಯ ಗಿಡದಂತೆ ಬಾಗಿ ವಿನಯದಿಂದ ಇದ್ದು ಅಗತ್ಯ ಸಮಯದಲ್ಲಿ ತಮ್ಮ ವಿದ್ಯೆಯನ್ನು ಮಾತನ್ನು ಪ್ರದರ್ಶಿಸಬೇಕು ಎನ್ನುವುದೇ ಪ್ರಸ್ತುತ ಗಾದೆಯ ಒಳಾರ್ಥವಾಗಿದೆ. ಆಳಾಗಬಲ್ಲವನು ಅರಸಾಗಬಲ್ಲನು. ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರೆನ್ನದೇ ತಿಳಿದುಕೊಳ್ಳಬೇಕಾಗಿರುವುದು ಅಗತ್ಯ. ತಾನು ಪುರುಷ, ಗೃಹಕೃತ್ಯಗಳನ್ನು ಮಾಡುವುದು ಅವಮಾನ ಎರಡೂ ಪದವಿಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡುವುದು ಅವಮಾನ ಎಂಬಂಥ ಧೋರಣೆ ಸರಿಯಲ್ಲ. ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ. ಆಳಿನ ದುಡಿಮೆ ಸಮಸ್ಯೆ ಸ್ಥಿತಿಗತಿಗಳನ್ನು ಸ್ವತಃ ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ. ಆಳಾಗಿ ದುಡಿ, ಅರಸಾಗಿ ಮೆರೆ ಎಂಬ ಮಾತು ಈ ಗಾದೆಯ ಮಾತನ್ನು ಸಮರ್ಥಿಸುತ್ತದೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಅಥವಾ ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ. ಕುಂಬಾರನು ಸೂಕ್ತವಾದ ಮಣ್ಣನ್ನು ಆರಿಸಿ ತಂದು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುವಿ ಬೇಕಾದ ಆಕಾರಗಳಲ್ಲಿ ಸಾವಿರಾರು ಮಡಿಕೆ ಕುಡಿಕೆಗಳನ್ನು ತಯಾರಿಸಲು ವರ್ಷಗಟ್ಟಲೆ ಕಾಲವೂ ಬೇಕಾಗುತ್ತದೆ. ಆದರೆ ಆ ಮಡಿಕೆ ಕುಡಿಕೆಗಳನ್ನು ಒಂದು ಕೋಲಿನಿಂದ ಒಂದೆರಡು ನಿಮಿಷಗಳಲ್ಲಿ ಸುಲಭವಾಗಿ ಒಡೆದು ಹಾಕಿ ಬಿಡಬಹುದು. ಇದೇ ರೀತಿ ಒಂದು ಮನೆ ಕಟ್ಟಲು ವರ್ಷಾನುಗಟ್ಟಲೆ ಸಮಯ ಬೇಕಾಗುತ್ತದೆ. ಅದನ್ನು ಕೆಡವಲು ಕೇವಲ ಒಂದೆರಡು ಗಂಟೆಗಳೇ ಸಾಕು. ಮನುಷ್ಯನು ಒಳ್ಳೆಯ ಹೆಸರನ್ನು, ಹಣವನ್ನು, ಖ್ಯಾತಿಯನ್ನು ಸಂಪಾದಿಸಲು ಬದುಕಿನ ಹಲವು ವರ್ಷಗಳು ಶ್ರಮಿಸಬೇಕಾಗುತ್ತವೆ. ಕೆಲವೇ ನಿಮಿಷಗಳ ದುಷ್ಕಾರ್ಯಗಳು ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆಯತನವನ್ನು, ಹಣವನ್ನು, ಖ್ಯಾತಿಯನ್ನು ಹಾಳು ಮಾಡಿಬಿಡುತ್ತವೆ. ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಎನ್ನುವ ಗಾದೆಯು ಕೂಡ ಮೇಲಿನ ಗಾದೆಯ ಅರ್ಥವನ್ನು ಸಮರ್ಥಿಸುತ್ತದೆ. ಮನಸ್ಸಿದ್ದರೆ ಮಾರ್ಗ. ಯಾವುದೇ ಸಾಧನೆಯನ್ನು ಮಾಡಬೇಕಾದರೂ ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದರೆ ಯಾವುದೇ ಕಾರ್ಯವನ್ನು ಮಾಡಬಹುದು. ನಮ್ಮ ಎಲ್ಲ ಕಾರ್ಯಗಳಿಗೂ ಮನಸ್ಸೇ ಮೂಲ. ಈ ಕಾರ್ಯವನ್ನು ಮಾಡಲೇಬೇಕು ಎಂದು ಮನಸ್ಸು ಮಾಡಿ ಪ್ರಯತ್ನ ಮಾಡಿದಾಗ ಕಾರ್ಯವನ್ನು ಸಾಧಿಸುವ ಮಾರ್ಗವು ತನ್ನಿಂದ ತಾನೇ ತೋರುತ್ತದೆ. ಕೈಯಲ್ಲಿ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಎನ್ನುವ ಹಾಡನ್ನು ಮರೆಯಬಾರದು. ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಬೇಕು ಎಂಬ ಮನಸ್ಸಿನಿಂದ ಪ್ರಯತ್ನಶೀಲರಾದರೆ, ಮನಸ್ಸಿಟ್ಟು ಅಧ್ಯಯನ ಮಾಡಿದರೆ ಖಂಡಿತ ಅವನ ಗುರಿಯನ್ನು ತಲುಪುವ ಮಾರ್ಗಗಳು ಕಾಣತೊಡಗುತ್ತವೆ ಎಂಬುದನ್ನು ಈ ಗಾದೆಯು ವಿವರಿಸುತ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ಅವರ ಮನಸ್ಸಿನ ಸಂಕಲ್ಪದಿಂದ ಬಂದ ಎಡರು ತೊಡರುಗಳನ್ನು ಧೈರ್ಯದಿಂದ ಎದುರಿಸಿ ಕಟ್ಟಿದ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು ಲಕ್ಷಾಂತರ ರೈತರ ಬಾಳಿಗೆ ಬೆಳಕಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು. ಈ ಗಾದೆ ಮಾತು ದುಡಿಮೆಯ ಮಹತ್ವವನ್ನು ಸಾರುತ್ತದೆ. ಜನರು ಯಾವಾಗಲೂ ಶ್ರಮಜೀವಿಗಳಾಗಿ ಕಷ್ಟಪಟ್ಟು ದುಡಿದು ಉಣ್ಣಬೇಕು. ಅದನ್ನು ಬಿಟ್ಟು ಪಿತ್ರಾರ್ಜಿತ ಆಸ್ತಿ ಇದೆ ಎಂದು ಅನುಭವಿಸತೊಡಗಿದರೆ ಅದು ಕೆಲವೇ ದಿನಗಳಲ್ಲಿ ಕರಗಿ ಹೋಗುವುದು. ಕೂಡಿಟ್ಟ ಹಣ, ಕಟ್ಟಿಕೊಟ್ಟ ಬುತ್ತಿ ಎಲ್ಲಿಯವರೆಗೆ ಬರಲು ಸಾಧ್ಯ? ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಲ್ಲವೇ? ದುಡಿಮೆಯೇ ದುಡ್ಡಿನ ತಾಯಿ ಎಂದು ತಿಳಿದು ಶ್ರಮದಿಂದ ಸಂಪಾದಿಸಿ ಅದರಲ್ಲಿ ಸುಖ ಪಡೆಯುವುದು ಮಾನವನ ಧ್ಯೇಯವಾಗಬೇಕು. ಈ ನಿಟ್ಟಿನಲ್ಲಿ ಬಸವಣ್ಣನವರ ಕಾಯಕವೇ ಕೈಲಾಸ ಮಾತು ಗಮನಾರ್ಹ. ಸಂಸ್ಕೃತದಲ್ಲಿ ಉದ್ಯೋಗಿಯಾದ ಪುರುಷನನ್ನು ಲಕ್ಷ್ಮಿ ಆಶ್ರಯಿಸುತ್ತಾಳೆ ಎಂದು ಹೇಳಿದೆ.
ಹೀಗಾಗಿ ನಾವು ಆಲಸಿಗಳಾಗದೆ ಉದ್ಯೋಗಿಗಳಾಗಿ ಜೀವನದಲ್ಲಿ ಉತ್ತಮ ಬಾಳನ್ನು ಹೊಂದಬೇಕೆಂಬುದೇ ಈ ಗಾದೆಯ ಅರ್ಥ.